ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 91 1ನೇ ವಾಕ್ಯ. ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಈ ಕೀರ್ತನೆ ನಮಗೆಲ್ಲರಿಗೂ ಚೆನ್ನಾಗಿ ಪರಿಚಯ ಇರುವಂತಹ ಒಂದು ಕೀರ್ತನೆ. ಪ್ರತ್ಯೇಕವಾಗಿ ಮನೆ ಓಪನಿಂಗ್ ಆಗಿರ್ಬೋದು, ಭಯ ಬರಬೇಕಾದ್ರೆ ಆಗಿರ್ಬೋದು, ಎಲ್ಲ ಓದುವಂತಹ ಒಂದು ಕೀರ್ತನೆ. ಕೆಲವರಿಗೆ ತುಂಬ ಇಷ್ಟ. ಒಂದು ಭಯದ ವಾತಾವರಣದಲ್ಲಿ ಈ ಕೀರ್ತನೆ ಓದಿದ್ರೆ ಏನೋ ಒಂಥರ ನೆಮ್ಮದಿ, ಸಮಾಧಾನ ಅವರಿಗೆ ಉಂಟಾಗುತ್ತೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ದೇವಾಶ್ರಿತನು ಸುರಕ್ಷಿತನಾಗಿರುವನು ಎಂಬ ತಲೆಬರಹದೊಂದಿಗೆ ಇರುವಂತಹ ಒಂದು ಕೀರ್ತನೆ. ಯಾರು ಸುರಕ್ಷಿತನಾಗಿರ್ತಾನೆ? ದೇವಾಶ್ರಿತನು ಅಥವಾ ದೇವರಲ್ಲಿ ಆಶ್ರಯಿಸುವವನು ಸುರಕ್ಷಿತನಾಗಿರ್ತಾನೆ. ಅವಾಗ ಇಲ್ಲಿ ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನ. ಕನ್ನಡದಲ್ಲಿ ಪರಾತ್ಪರನು ಅಂದರೆ ಇಂಗ್ಲೀಷಲ್ಲಿ ಮೋಸ್ಟ್ ಹೈ ಅಥವಾ ಅತ್ಯುನ್ನತನಾದ. ಮಲಯಾಳಂ ಭಾಷೆಯಲ್ಲಿ ಕೊಟ್ಟಿದ್ದಾರೆ ಅತ್ಯುನ್ನತನು ಅಂತ. ಉನ್ನತರು ಬೇಕಾದಷ್ಟು ಜನ ಇದ್ದಾರೆ ಇಲ್ಲಿ. ಉನ್ನತರಾದ ವ್ಯಕ್ತಿಗಳು ಬೇಕಾದಷ್ಟು ಜನ ಇರುವಾಗ, ಉನ್ನತರಲ್ಲಿ ಉನ್ನತನಾದ ಅತ್ಯುನ್ನತನಾದಂತಹ ದೇವರಲ್ಲಿ ಯಾರು ಮೊರೆ ಹೋಗ್ತಾರೋ, ಅತ್ಯುನ್ನತನಾದ ದೇವರಲ್ಲಿ ಯಾರು ಆಶ್ರಯಿಸ್ತಾರೋ ಅವರನ್ನು ಸರ್ವಶಕ್ತನಾದ ದೇವರು ಸುರಕ್ಷಿತವಾಗಿ ಕಾಯ್ತಾರೆ. ನಾವು ದೇವರಲ್ಲಿ ಆಶ್ರಯಿಸುವರಾಗಬೇಕು. ದೇವರ ಮುಖವನ್ನು ನೋಡುತ್ತಾ ದೇವರಲ್ಲಿ ಭರವಸೆ ಬಿಡೋದಾದರೆ ನಮ್ಮನ್ನು ಕಾಯುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ಅನೇಕ ಭಕ್ತರುಗಳನ್ನು ನಾವು ನೋಡ್ತೇವೆ. ಅವರೆಲ್ಲರೂ ದೇವರಲ್ಲಿ ಮೊರೆ ಹೊಕ್ಕಿದಾಗ, ದೇವರಲ್ಲಿ ಆಶ್ರಯಿಸಿದಾಗ ದೇವರು ಅವರನ್ನು ಕಾಪಾಡಿದ್ದನ್ನು ನಮಗೆ ನೋಡುವುದಕ್ಕೆ ಸಾಧ್ಯವಾಗುತ್ತೆ. ದೇವರು ಅವರನ್ನು ಮರೆ ಮಾಡಿ ಇಡುವಂತಹ ಒಂದು ಅನುಭವವನ್ನು ಸಹ ನಾವು ನೋಡ್ಬೋದು. ದೇವರು ಅವರನ್ನು ರಕ್ಷಿಸಿದಂತಹ ಅನುಭವವನ್ನು ಸಹ ನಾವು ನೋಡ್ಬೋದು. ನಾವು ದಾವೀದನ ಕುರಿತಾಗಿ ಕಲಿಬೇಕಾದ್ರೆ, ದಾವೀದನನ್ನು ಕೊಲ್ಲುವುದಕ್ಕಾಗಿ ಸೌಲ ಬಹಳ ಪ್ರಯತ್ನವನ್ನು ಮಾಡ್ತಾನೆ. ಎಷ್ಟೇ ಪ್ರಯತ್ನ ಮಾಡಿದ್ರೂ ಸಹ ಅವನನ್ನು ಹಿಡಿಯೋದಕ್ಕಾಗಲ್ಲ, ದಾವೀದನನ್ನು ಹಿಡಿಯೋಕ್ಕಾಗಲ್ಲ. ಕಾರಣ ಏನು? ದೇವರು ಅವನನ್ನು ಸೇಫ್ ಮಾಡಿಬಿಟ್ರು, ದೇವರು ಅವನನ್ನು ರಕ್ಷಿಸಿದರು ಎಂಬುದಾಗಿ ನಾವು ನೋಡ್ಬೋದು. ಪ್ರತ್ಯೇಕವಾಗಿ 1 ಸಮುವೇಲ 23:14 ಓದ್ಬೇಕಾದ್ರೆ ಗೊತ್ತಾಗುತ್ತೆ. ದೇವರು ಸೌಲನ ಕೈಯಿಂದ ದಾವೀದನನ್ನು ರಕ್ಷಿಸಿದರು. ಕಾರಣ ಏನು? ಅತ್ಯುನ್ನತನಾದ ದೇವರ ಮೇಲೆ ದಾವೀದ ಭರವಸೆಬಿಟ್ಟಿದ್ದ. ಅದೇ ರೀತಿ 1 ಅರಸು 18:10 ಓದಬೇಕಾದ್ರೆ ಓಬದ್ಯ ಹೇಳುವಂಥ ಒಂದು ಮಾತು, ನಿನ್ನನ್ನು ಎಲಿಯನ ಬಳಿಯಲ್ಲಿ ಹೇಳ್ತಾನೆ, ಈ ಓಬದ್ಯ ಹೇಳ್ತಾನೆ, ನಿನ್ನನ್ನು ಹುಡುಕುವುದಕ್ಕಾಗಿ ಅಹಾಬ ಜನರನ್ನು ಕಳಿಸದೇ ಇದ್ದಂತಹ ದೇಶ ಇಲ್ಲ, ರಾಜ್ಯ ಇಲ್ಲ, ಎಲ್ಲ ಕಡೆಗಳು ಕಳಿಸಿ ಅಲ್ಲಿ ಇಲ್ಲ, ಎಲಿಯ ನಮ್ಮ ಬಳಿಯಲ್ಲಿ ಇಲ್ಲ ಅಂತ ಹೇಳಿದಾಗ ಅವರ ಬಳಿಯಲ್ಲಿ ಆಣೆಯನ್ನು ಸಹ ಹಾಕಿಸ್ತಾರೆ ಇಲ್ಲ ಅನ್ನೋದರಲ್ಲಿ. ಅಷ್ಟು ಅಹಾಬನು ಎಲಿಯನನ್ನು ಕೊಲ್ಲಬೇಕು ಅಂತ ಹುಡುಕ್ತಾನೆ. ಆದರೂ ಸಹ ಎಲಿಯನು ಅಹಾಬನ ಕೈಯಲ್ಲಿ ಸಿಕ್ಕಾಕೊಳ್ಳಲ್ಲ. ಎಲಿಯನನ್ನು ಸಾಯಿಸೋದಕ್ಕೆ ಅಹಾಬನಿಗಾಗಲ್ಲ. ಯಾಕಾಗಲ್ಲ? ದೇವರು ಅವನನ್ನು ಸೇಫ್ ಮಾಡಿಬಿಟ್ರು. ನಂತರ ನಾವು ಯೆರೆಮೀಯ 36ನೇ ಅಧ್ಯಾಯದಲ್ಲಿ 26ನೇ ವಾಕ್ಯ ಓದುವಾಗ ಅದರ ಕೊನೆಯ ಭಾಗದಲ್ಲಿ, ಆದರೆ ಯೆಹೋವನು ಅವರನ್ನು ಮರೆಯಲ್ಲಿಟ್ಟನು. ಯೆಹೋಯಾಕೀಮ್ ಎಂಬ ರಾಜ ಇಲ್ಲಿ ಟ್ರೈ ಮಾಡ್ತಾನೆ, ಇವನನ್ನು ಹಿಡಿಬೇಕು, ಇವನನ್ನು ಕೊಲ್ಲಬೇಕು, ಇವನು ವಿರುದ್ಧವಾದಂತಹ ಮಾತುಗಳನ್ನೆಲ್ಲ ಆಡ್ತಾನೆ. ಇಲ್ಲಿ ಬಾಬೇಲ್ಗೆ ಸೆರೆಯಾಗಿ ಹೋಗ್ತೀರಾ ಅಂತೇಳಿ ಜನರನ್ನು ಕುಂದಿಸ್ತಾ ಇದ್ದಾನೆ, ಎದೆಗುಂದಿಸ್ತಾ ಇದ್ದಾನೆ. ಇವನನ್ನು ಸಾಯಿಸಬೇಕು, ಹಿಡ್ಕೊಂಬನ್ರಿ ಅಂತ ಕಳಿಸ್ತಾರೆ. ಇವರೆಷ್ಟೇ ಹುಡುಕಿದ್ರೂ ಸಹ ಯೆರೆಮೀಯ ಸಿಗೋದಿಲ್ಲ. ಕಾರಣ ಏನು? ಎಲ್ಲಿದ್ದರೂ 3 ಕಡೆಗಳಲ್ಲೂ ಸಹ 3 ರಾಜರುಗಳು ಒಬ್ಬ ಸಾಧಾರಣ ವ್ಯಕ್ತಿಗಳನ್ನು ಹುಡುಕ್ತಾ ಇದ್ದಾರೆ. ಅಲ್ಲಿ ದಾವೀದನನ್ನು ಸೌಲ ಹುಡುಕ್ತಾ ಇದ್ದಾನೆ, ಒಬ್ಬ ರಾಜ ಸೌಲ ಹುಡುಕ್ತಾ ಇದ್ದಾನೆ, ಸಿಗ್ತಾ ಇಲ್ಲ. ಇನ್ನೊಂದು ಕಡೆ ಅಹಾಬ ಎಲಿಯನನ್ನು ಹುಡುಕ್ತಾ ಇದ್ದಾನೆ, ಸಿಗ್ತಾ ಇಲ್ಲ. ಇಲ್ಲಿ ಯೆಹೋಯಾಕೀಮ್ ರಾಜ ಯೆರೆಮೀಯನನ್ನು ಹುಡುಕ್ತಾ ಇದ್ದಾನೆ, ಸಿಗ್ತಾ ಇಲ್ಲ. ಕಾರಣ ಏನು? ಎಲ್ಲೋದ್ರು? ನಮಗೆ ಗೊತ್ತು, ಇಂಡಿಯನ್ ಹಿಸ್ಟ್ರಿ ಬಗ್ಗೆ ನಾವು ಕಲಿಬೇಕಾದ್ರೆ ನಮ್ಮ ಭಾರತದಲ್ಲಿ ನಮ್ಗೆ ಗೊತ್ತು, ವಿಜಯ್ ಮಲ್ಯ ಕೋಟ್ಯಾಂತರ ವಂಚನೆ ಮಾಡಿ ಇಲ್ಲಿಂದ ಲಂಡನ್ಗೆ ಹೋಗ್ಬಿಟ್ರು. ಲಲಿತ್ ಮೋದಿ, ಇದೆಲ್ಲ ನಮಗೆ ಗೊತ್ತಿರುವಂತಹ ವಿಷಯಗಳು. ಈ ಥರ ಏನಾದರೂ ಲಂಡನ್ಗೋ, ಅಮೇರಿಕಕ್ಕೋ, ಅಂಡಮಾನ್ಗೋ, ಇನ್ಯಾವುದೋ ಜಾಗಕ್ಕೆ ಹೋದ್ರ ಇವರು?
ಎಲ್ಲೂ ಹೋಗಿಲ್ಲ, ಅದೇ ಊರಲ್ಲಿದ್ದಾರೆ, ಬೇರೆ ಎಲ್ಲೂ ಹೋಗಿಲ್ಲ, ಅದೇ ಊರಲ್ಲಿದ್ದಾರೆ. ಬಟ್ ಏನಾಯಿತು, ದೇವರವರನ್ನು ಮರೆ ಮಾಡಿಬಿಟ್ರು. ದೇವರು ಅವರು ಕಾಣಿಸದ ಹಾಗೆ, ಅವರ ಕಣ್ಣಿಗೆ ಬೀಳದ ಹಾಗೆ ಅವರನ್ನು ಮರೆ ಮಾಡಿಬಿಟ್ರು. ರಾಜನ ಆ ಒಂದು ಪ್ರಯತ್ನ ನಿಷ್ಫಲವಾಯಿತು. ಸೌಲನ ಪ್ರಯತ್ನ ನಿಷ್ಫಲ, ಅಹಾಬನ ಪ್ರಯತ್ನ ನಿಷ್ಫಲ, ಯೆಹೋಯಾಕೀಮನ ಪ್ರಯತ್ನ ನಿಷ್ಫಲ. ಯಾಕೆ ಗೊತ್ತಾ? ಇವರೆಲ್ಲರೂ ಸಾಧಾರಣ ರಾಜರು, ಆದರೆ ಇವರ ಈ ದಾವೀದನನ್ನು, ಎಲಿಯನನ್ನು ಮತ್ತು ಯೆರೆಮೀಯನನ್ನು ರಕ್ಷಿಸಿದ್ದು ಸಾಧಾರಣ ರಾಜರುಗಳಲ್ಲ, ಅವರನ್ನು ರಕ್ಷಿಸಿದ್ದು ರಾಜಾದಿ ರಾಜನಾದಂತಹ ದೇವರು. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂಥ ದೇವರ ಮಕ್ಕಳೇ, ಪರಾತ್ಪರನ ಮರೆ ಹೊಕ್ಕೋದಾದರೆ, ನೀನು ದೇವರಲ್ಲಿ ಆಶ್ರಯಿಸುವುದಾದರೆ, ನಿನ್ನನ್ನು ಸುರಕ್ಷಿತವಾಗಿಡುವಂಥ ಒಬ್ಬ ದೇವರಿದ್ದಾನೆ, ನಿನಗೆ ಸಹಾಯ ಮಾಡುವಂಥ ಒಬ್ಬ ಕರ್ತನಿದ್ದಾನೆ. ನೀನು ಆತನ ಮುಖವನ್ನು ನೋಡಿ ಆತನಲ್ಲಿ ಆಶ್ರಯಿಸುವುದಾದರೆ ನಿನ್ನನ್ನು ಕಾಪಾಡಿ ನಿನ್ನನ್ನು ನಡೆಸುವುದಕ್ಕೆ ಆತನು ಶಕ್ತನು. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ತಲೆಬಾಗಿರೋ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು. ನಾವು ನಿನ್ನಲ್ಲಿ ಮೊರೆ ಹೊಕ್ಕುವಾಗ ನೀನು ನಮ್ಮನ್ನು ರಕ್ಷಿಸುವಂತಹ, ನಮ್ಮನ್ನು ಸುರಕ್ಷಿತವಾಗಿಡುವಂತಹ ಕರ್ತನು ನೀನು ನಮ್ಮ ಸಂಗಡ ಇರುವುದಕ್ಕಾಗಿ ನಿನಗೆ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.